ಎಲ್ಲ ಚಿಕ್ಕೋಡಿ ಓಡಾಡ್ತಾ ಇದ್ದೀರಿ ಸರ್, ಬೆಳಗಾವಿ ಓಡಾಡ್ತಾ ಇದ್ದೀರಿ, ಏನ್ ಜನರ ನಾಡಿ ಮಿಡಿತ ಏನಿದೆ? ಇನ್ನು ಟೈಮ್ ತೊಳೆದ್ರಲ್ಲ, ಇನ್ನು ಟೈಮ್ ತೊಳೆದು ಸದ್ಯನ ಹೇಳಲಿಕ್ಕಾಗಲ್ಲ. ಇನ್ನು 40 ದಿವಸ ಚುನಾವಣೆ ಇದ್ದಾರೆ. ಇನ್ನು ಎಲ್ಲರಿಗೂ ಭಾಳಷ್ಟು ಭೇಟಿ ಆಗ್ಬೇಕು, ಹಳ್ಳಿಗೆ, ಮುಖಂಡರಿಗೆ, ಕಾನ್ಸ್ಟಿಟ್ಯೂನ್ಸಿಗೆ. ಇನ್ನು ಟೈಮ್ ತೊಳ್ತೀವಿ, ಆದರೂ ಗೆಲ್ಲಕ್ಕೆಲ್ಲ ವಾತಾವರಣ ಅನುಕೂಲ ಇದೆ. ಹಾಗಾದ್ರೆ ಕಂಟಿನ್ಯೂ ಆಗಿ ಒಯ್ಯುವಂಥ ಜವಾಬ್ದಾರಿ ಕಾರ್ಯಕರ್ತರು ನಮ್ಮ ಮೇಲಿದೆ. ಪಕ್ಷ ಅವರೇ ನಿಲ್ಲಿಸಬೇಕಂತ ಕೂಡ ಒತ್ತಡ ಮಾಡಿ ನಿಂತಿದೆ. ನಾವು ಯಾಕೆ ಮಾಡ್ತಾ ಇದ್ದೀವಿ, ಅವ್ರು ಇನ್ನೂ ಅವ್ರ ವಯಸ್ಸಲ್ಲ, ಅವ್ರು ಬೇರೆ ಕೆಲಸ ಮಾಡಬೇಕಂತ ನಾವು ಅವಾಯ್ಡ್ ಮಾಡ್ತಾ ಇದ್ವಿ. ಕೊನೆಗೆ ಪಕ್ಷದ ಹಿತದೃಷ್ಟಿಯಿಂದ ನಾವು ನಿಲ್ಲಿಸಲೇಬೇಕಾದ ಅನಿವಾರ್ಯತೆ ಪಕ್ಷಕ್ಕೂ ನಮಗೂ ಬಂದಿದೆ. ಸೊ ವರಿಷ್ಠರ ಮಾತು ಕೇಳಿ ಇವತ್ತು ಅವ್ರ ಸ್ಪರ್ಧೆಗೆ ಇಳಿಸಿದ್ವಿ. ಸೊ ಅವರು ಕೂಡ ಆಸಕ್ತಿಯಿಂದ ಓಡಾಡ್ತಿದ್ದಾರೆ. ಸೊ ಕಾಂಗ್ರೆಸ್ಸಿನ ಪಕ್ಷದ ಕಾರ್ಯಕರ್ತರು ಕೂಡ ಉತ್ಸಾಹದಲ್ಲಿದ್ದಾರೆ. ಅದನ್ನು ಕೂಡ ಮತದಾರ ಗಮನಿಸ್ಬೇಕಂತ ನಾವು ವಿನಂತಿ. ಇವ್ರೇನು ಸಣ್ಣವ್ರದಾರ ಅಂದ್ರೆ ಸಣ್ಣವ್ರಿದ್ದಾರ ದೊಡ್ಡವ್ರಾಗಲ್ಲ, ಅದು ಬರ್ಬೋದು. ಅವ್ರೇನು ಮಾಡ್ತಾರೆ, ನಾವು ದೊಡ್ಡವ್ರು ಇದೀವಿ ಅಂತ. ದೊಡ್ಡವ್ರಿಗೆ ಸಣ್ಣವ್ರಿಗೆ ಅಲ್ಲ, ಕೆಲಸ ಯಾರು ಮಾಡ್ತಾರೆ ಅದು ಭಾಳ ಮುಖ್ಯ. ಅದಕ್ಕಾಗಿ ಮತದಾರರು ಕೂಡ ಅದನ್ನ ವಿಶೇಷವಾಗಿ ಗಮನಿಸ್ಬೇಕಂತ ನಮ್ದು ವಿನಂತಿ. ಸಣ್ಣಾರತಿಯಲ್ಲ, ನಾವು ಹೇಳ್ತಾ ಇದೀವಿ, ಅನ್ಬೋದು ಯಾರ ಮುಂದೆ ಭವಿಷ್ಯದಲ್ಲಿ ಅದು ಅಡ್ವಾನ್ಸ್ ಆಗಿ ಹೇಳ್ತಾ ಇದೀವಿ ಅವ್ರಿಗೆ ಅಷ್ಟೇ. ಹೌದು, ಅವರೇ ಗೋಬ್ಯಾಕ್ ಅನ್ನತ್ತಲ್ಲ, ಮತ್ತೆ ನಾವೇನ್ ಮಾಡಿದ್ವಿ? ಈಗ ನಾವೆಲ್ಲಿ ಅವರೇ ಒದ್ರಾಡತ್ತಾರ, ಚೀರಾಡತ್ತಾರ. ಅಟ್ರಾಗ ನಾವು ಎಲೆಕ್ಷನ್ ಮುಗಿಸ್ಕೊತೀವಿ. ನಾವು ಫೈರ್ ಫೈಟರ್ ಬರುವಳಿಗೆ ನಮ್ಮ ಎಲೆಕ್ಷನ್ ಮುಗಿತೀವಿ. ಇಲ್ಲ, ಅವ್ರಿಗೆ ಸ್ವತಂತ್ರ, ಅವ್ರು ಯಾವುದೇ ಪಕ್ಷ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಾವು ಮೋಸ ಮಾಡೋದು ಹೇಳಲಿಕ್ಕೆ ಆಗಲ್ಲ. ಅವ್ರಿಗೆ ಚಾಯ್ಸ್ ಅವ, ಇಲ್ಲೇ ಇರಬೇಕು ಅಲ್ಲೇ ಇರ್ಬೇಕಂತ ಹೇಳಲಿಕ್ಕೆ ಆಗಲ್ಲ. ಅವ್ರು ಇಲ್ಲಿ ಬಂದ್ರು ಸ್ವಾಗತ ಮಾಡಿದೀವಿ, ಗೌರವದಿಂದ ಕಾಣ್ತೀವಿ. ಈಗ ಅಲ್ಲಿ ಹೋಗಿದಾರ, ಅದು ಅವ್ರ ನಿರ್ಧಾರ, ಅದಕ್ಕೆ ನಾವು ವಿರೋಧ ಮಾಡ್ಲಿಕ್ಕೆ ಆಗಲ್ಲ. ಅವ್ರು ಏನ್ ಮಾಡ್ತಾರೆ ನಮ್ ಮುಖ್ಯ ಅಲ್ಲ. ನಾವು ಅಷ್ಟೇ, ನಾವು ಹೆಂಗ್ ಗೆಲ್ಲಬೇಕು, ನಮ್ಮ ಕಾರ್ಯಕರ್ತರು ಹಿಡ್ಕೋಬೇಕು, ನಮ್ಮ ಯೋಜನೆಗಳನ್ನ ಹೇಳ್ಬೇಕು, ಅಷ್ಟೇ ನಮ್ಮ ಉದ್ದೇಶ. ಅವ್ರು ಏನ್ ಮಾಡ್ತಾರ, ಹೆಂಗ್ ಮಾಡ್ತಾರ ಅಂತ ನಮಗೆ ಸಂಬಂಧಪಟ್ಟ ವಿಚಾರ. ಪ್ರಾಮುಖ್ಯತೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಚುನಾವಣಾ ಅಥವಾ ಚುನಾವಣಾ ಜವಾಬ್ದಾರಿ ಕೊಡ್ತಾ ಇಲ್ಲ ಅನ್ನುವಂಥದ್ದು ಬಿಡೋದು ಇದ್ರಲ್ಲಿ ಪ್ರಶ್ನೆ ಇಲ್ಲ. ನಾವು ಹೋಗಿ ಮಾಡ್ಬೇಕ್ರಿ. ಈಗ ನಾವು ಇಲ್ಲಿ ಬರ್ತಾ ಇದೀವಿ, ಅಲ್ಲಿ ಹೋಗ್ತಾ ಇದೀವಿ, ಎಲ್ಲ ಕಡೆ ಹೋಗ್ತಾ ಇದೀವಿ, ನಮ್ಮ ಜವಾಬ್ದಾರಿ ಕೂಡ ಇದೆ. ಸೊ ಇನ್ನೂ ಪಕ್ಷ ಅಲಾಟ್ ಮಾಡಿಲ್ಲ. ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವರ ಭಾವಚಿತ್ರಗಳನ್ನೇ ಅಲ್ಲಿರುವಂತ ಚಿಕ್ಕೋಡಿ ನಿಮ್ಮ ಕಚೇರಿಯಲ್ಲೇ ಹಾಕಿಲ್ಲ ಸರ್, ಯಾವುದೇ ಫ್ಲೆಕ್ಸ್ಗಳಲ್ಲಿ ಕಂಡು ಬರ್ತಾ ಇಲ್ಲ. ಅವ್ರು ಲೋಕಲ್ ಅವ್ರು ಹಾಕ್ಬೇಕಲ್ಲ. ಈಗ ಅವ್ರು ಮಾಡ್ಬೇಕು, ಅಧ್ಯಕ್ಷರ ಗಮನಕ್ಕೆ ತರ್ತೀವಿ. ಯಾಕಂದ್ರೆ ಅವ್ರು ಮಾಡ್ಬೇಕು ಅದನ್ನ. ನಾವು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಏನು ಸೀಟ್ ಗೆದ್ರೆ ಮುಂದೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ, ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ನೋಡಿ. ಈಗ ಆ ವಿಷಯ ಉದ್ಭವ ಆಗೋಲ್ಲ. ಸೀಟ್ ಗೆಲ್ಲೋದಷ್ಟೇ ನಮ್ಮ ಮುಖ್ಯ ಉದ್ದೇಶ. ಮುಖ್ಯಮಂತ್ರಿ ಯಾರಾಗ್ತಾರೆ ಬಿಡ್ತಾರ, ಅದು ಮುಂದಿನ ಭವಿಷ್ಯದಲ್ಲಿ MLAಗಳು ಹೈಕಮಾಂಡ್ ಇದೆ, ಅದು ವಿಷಯ ಬೇರೆ. ಅದಕ್ಕೂ ಸಂಬಂಧ ಇಲ್ಲ. ಚಿಕ್ಕೋಡಿಯಲ್ಲಿ ಈಗ ಶಂಭು ಕಲ್ವಳಕರ್ ಅವರು ತಮ್ಮ ಫ್ಯಾಮಿಲಿ ವಿರುದ್ಧವಾಗಿ ಒಂದು ಸಭೆ ಮಾಡ್ತಾರೆ ಸರ್. ಆಮೇಲೆ ರಮೇಶ್ ಕುರ್ಚಿ ಅನ್ನೋರು ಮಾಜಿ ಶಾಸಕರು, ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಹುಡುಗರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರಿ, ಆದ್ರೆ ಟಿಕೆಟ್ ಕೊಡ್ಲಿಲ್ಲ ಅಂತ. ಯಾರು ಅವ್ನು ಹೇಳ್ತಾರೆ? ಯಾರಿಲ್ಲ. ಏನಿಗೆ ಚುನಾವಣೆ ಅಂದ್ರೆ ಹಂಗೆ ಸುಮ್ಮನೆನಾ? ಹಂಗೆ ಯಾರು ಟಿಕೆಟ್ ಕೊಟ್ಟು ಅವ್ರಿಗೆ ಕೂಡ ಕೊಟ್ಟರು. ಹೌದಾ? ಅರ್ಜಿನ ಕೊಟ್ಟಿಲ್ಲ. ಯಾರೇನು ಮಾಡೋದು? ನಾವು ಅರ್ಜಿನ ಕೊಟ್ಟಿಲ್ಲ, ನಾವೇ ಕೊಡಿಸಿದವ್ರಿಗೆ. ಯಾರು ಕೊಟ್ಟಿಲ್ಲ ಅಂತ ಹೇಳಿದ್ ನಾವೇ ಅಂತ ಹೇಳಿದ್ವಿ. ಇಲ್ಲ, ನಮ್ಮ ಜಿಲ್ಲೆಯಲ್ಲಿ ಯಾರು ಬರ್ತಾಯಿಲ್ಲ. ಕಲ್ಲೋಳಕರ ಬಗ್ಗೆ ಒಂದು ಮಾತು ಹೇಳಿಕ್ ಬಿಡ್ತೀನಿ, ಅವ್ರು ನಮ್ಮ ಪಕ್ಷದಲ್ಲಿಲ್ಲ. ನೀವು ಅದನ್ನ ಬಂಡಾಯ ಅಂತ ಹೇಳಕ್ಕೆ ದಯವಿಟ್ಟು ಹೇಳಕ್ ಬಿಡಕ್ಕೆ. ನಮ್ಮ ಪಕ್ಷದಲ್ಲೇ ಇಲ್ಲ ಅವ್ರ, ಅದೇಂಗೆ ಬಂಡಾಯ ಆಗ್ತಾರೆ? ನಮ್ಮ ಪಕ್ಷಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಈಗ ನಮ್ಮ ವಿರೋಧ ಮಾತಾಡುವಂಥ ಪ್ರಶ್ನೆ ಎಲ್ಲಿ ಬಂತು? ನೀವು ಕೇಳಬೇಕು. ಅವ್ರು ಸ್ವತಂತ್ರ ಇದ್ದಾರ, ನಮ್ಮನ ಭಾಷೆನಲ್ಲಿ ಹೇಳುವಂಥ ಪ್ರಶ್ನೆ ಇಲ್ಲ. ಅವ್ರು ಸ್ವತಂತ್ರ ಆಗಿದ್ದಾರ, ಅವ್ರು ಏನು ಬೇಕಾದ ವಿಷಯ ಅವ್ರು ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿ ಇದಾರ. ಅವ್ರ ನಮಗೆ ಯಾಕೆ ಕೇಳ್ತಾರ ನಮ್ಮ ಪ್ರಶ್ನೆ? ಈಗ ನಮ್ಮ ಪಕ್ಷದಲ್ಲೇ ಇಲ್ಲ ಅವರು. ಓಕೆ, ಹೌದು. ಇವ್ರು ಒಮ್ಮೆ ಬಂದು 6 ತಿಂಗಳಿಗೆ ಕೊಡ್ಲಿಕ್ಕೆ ನಮ್ಮ ಕಾರ್ಯಕರ್ತರಿಗೆ ಎಲ್ಲಿ ಹೋಗ್ಬೇಕಂತ ನಮ್ಮ ಪ್ರಶ್ನೆ. ಅದಕ್ಕೆ ಕೊಡಿಸಿದ್ವಿ. ಮುಂದೂ ಕೂಡ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ. ಅಲ್ಲಿ ಅಡ್ವಾನ್ಸ್ ಹೇಳ್ತೀನಿ, 4 ವರ್ಷದ ಈಗ ಹೇಳ್ತೀನಿ, ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಅಲ್ಲಿ ಕೊಡ್ತೀವಿ. ಬರಿಬಿಟ್ಟು ಅದನ್ನು ಪ್ರಚಾರ ಮಾಡಲಾಗ್ತಾ ಇದೆ. ಅದು ಯಾವ ಸಂದರ್ಭದಲ್ಲಿ ಆಗಿತ್ತು, ಏನಾಗಿತ್ತು? ಹೌದ್ರಿ,
ಇಲ್ಲ ನಿಡಿಸೋಸಿ ಮಟ್ಟಕ್ಕೆ ತಾವು ಬೇಡಿಕೊಟ್ಟಿರಲ್ಲ. ದೇವರಿಗೆ ನಮಸ್ಕಾರ ಮಾಡಿದ್ರಿ ಅನ್ನೋ ನಿಡಿಸೋಸಿ ಮಟ್ಟಕ್ಕೆ ವಿಡಿಯೋವನ್ನ ಹರಿಬಿಡ್ಲಾಗ್ತಾ ಇದೆ. ಓಕೆ ಬಿಟ್ರೆ ಏನು ಅದ್ರಾಗ ಏನು ತಪ್ಪಿದ್ದಾರೆ, ಏನೇ ತಪ್ಪಿಲ್ಲ. ಅಲ್ಲ ಸ್ಮಶಾನದಲ್ಲಿ ಹೋಗಿ ಊಟ ಮಾಡಕ್ಕೆ ಹೇಳ್ತಾರೆ, ಅಥವಾ ಈಗ ಚುನಾವಣೆ ಬಂದಿದೆ ಅನ್ನೋ ಕಾರಣಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತೇಳಿ ಟ್ರೋಲ್ ಮಾಡ್ತಿದ್ದಾರೆ. ಮಾಡ್ಬೋದು, ಅದಕ್ಕೇನು ಈಗೇನು ಎಲೆಕ್ಷನ್ನಾಗ ಮಾಡಿದ್ರಲ್ಲ, ಬೇರೆ ಟೈಮ್ನಾಗ ಮಾಡೋದಿಲ್ಲ. ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಎಲ್ಲ ಕಡೆ ಹೋಗ್ತೀವಿ ನಾವು. ಇಲ್ಲೇ ಅಂತ ಏನಿಲ್ಲ, ಎಲ್ಲ ಕಡೆ ಹೋಗ್ತೀವಿ. ಲೋಕಸಭಾ ಕ್ಷೇತ್ರದಲ್ಲಿ ಹೊರಗಿನವ್ರು ಬೇಕಾ ಒಳಗೆ ಮನೆ ಮಗ ಬೇಕಾ ಅನ್ನುವಂಥದ್ದು ನಡೀತಾ ಇದೆ. ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಚರ್ಚೆ ಆಗಿದೆ. ಯಾವ್ದ್ರೆ ಬೆಳಗಾವಿ ಲೋಕಸಭಾ ಲೋಕಸಭಾ ಕ್ಷೇತ್ರ ಕ್ಷೇತ್ರ ಅದೇ ಹೇಳಿದ್ರಲ್ಲ, ಅದು ಅವ್ರವ್ರ ಹೋಗ್ಬೇಕಂತಾರ, ಅವ್ರವ್ರ ಸಮಸ್ಯೆ ಇದೆ. ನಮಗೆ ಅವ್ರ ಪಕ್ಷ ನಿರ್ಧಾರ ಮಾಡಿದೆ, ಅವ್ರು ಅದನ್ನ ಸಾಲ್ವ್ ಮಾಡ್ಬೇಕಷ್ಟೇ. ಇದು ಪ್ಲಸ್ ಆಗ್ಲಿದೆ ಸರ್, ಹೊರಗಿನವ್ರಿಗೆ ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್ಗೆ. ಖಂಡಿತವಾಗಿ ಹಾಗೆ ಆಗ್ತದೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.